ಸರ್ ಇಷ್ಟೆಲ್ಲ ಆತಂಕ ಇದ್ರೇನು ಇಷ್ಟೊಂದು ಆತಂಕ ಇದ್ರೇನು ಇಂಡಿಯಾ ಬ್ಲಾಕ್ ಅಲ್ಲಿ ಸೀಟ್ ಶೇರಿಂಗ್ ಅಲ್ಲಿ ನಾವು ಇಂಡಿವಿಜುವಲ್ ಆಗಿ ನಾವು ಸಿಂಗಲ್ ಆಗಿ ವಿಲ್ ಗೋ ಸೋಲೋ ಅಂತ ಹೇಳೋದು TMC ಇರ್ಬೋದು ಇಲ್ಲಾಂದ್ರೆ ಆಮ್ ಆದ್ಮಿ ಇರ್ಬೋದು ಯಾವ ಮಟ್ಟಕ್ಕೆ ಮೋದಿನ ಕಟ್ಟಕ್ಕಾಗುತ್ತೆ ಸರ್ ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೆಲ್ಲ ಕೂತ್ಕೊಂಡು ಮಾತಾಡ್ತಾರೆ. ನಾನು ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ ಇಂಡಿಯಾ. No, you are expressing apprehension on Modi's rule. Unless you are not united, how can you fight? ಈಗ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಯಾಕಂತಂದ್ರೆ ಈಗ ಅವರ ಅಭಿಪ್ರಾಯಗಳು ಮತ್ತೆ ಚರ್ಚೆ ಮಾಡ್ತಾರೆ. ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಅದರಿಂದ ಸೊ ಕೋಮುವಾದಿ ಶಕ್ತಿಗಳನ್ನು ಗಮನದಲ್ಲಿಟ್ಟಿದೆ. ಕೋಮುವಾದದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗ್ತಕ್ಕಂಥದ್ದು ಅಗತ್ಯ ಮತ್ತು ಅವಶ್ಯ ಅಂತ ಹೇಳಿ ನಾನು ಅವರು ಕೂಡ ಆ ಥರ ಭಾವನೆ ತಾಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸರಿ, ಅಯೋಧ್ಯೆ ವಿಚಾರ ಈ ಮುಂಬರುವ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿತ ಅಂದ್ರೆ ಅದು ಅನುಕೂಲ ಆಗುತ್ತೆ ಅನ್ನುವಂಥ ಮನಸ್ಥಿತಿ ಬಿಜೆಪಿ ಇದೆ. ಆಗುತ್ತಾ ಅಯೋಧ್ಯೆ ರಾಮನ ವಿಚಾರ ಈ ಲೋಕಸಭಾ ಚುನಾವಣೆಗೆ ನಮಗೆ ಲಾಭ ತರುತ್ತೆ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿ ಇದೆ. ಕಾಂಗ್ರೆಸ್ನವ್ರು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ, ನಾವೇ ಎನ್ಕ್ಯಾಶ್ ಮಾಡ್ಕೋತಾ ಇದೀವಿ ಅಂತ ಅವರು ಸರ್ ಈ ವಿಚಾರವನ್ನ ಅಯೋಧ್ಯೆ ವಿಚಾರವನ್ನ ಏನೇನು ಕೇಸ್ ರಾಜಕೀಯವಾಗಿ ನಾವು ಲಾಭ ಮಾಡ್ಕೊಳಕ್ ಬರ್ಲಿಲ್ಲ, ನಾವು ಮಾಡ್ಕೋತಾ ಇದೀವಿ ಅಂತ ಏನ್ ಮಾಡ್ಕೊಂಡಿದ್ದೀವಿ ಸರ್ ಒಂದೇ ನಿಮಿಷ ಸರ್ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಅಯೋಧ್ಯೆ ರಾಮ ಬಿಜೆಪಿಯವರಿಗೆ ಓಟ್ ತಂದು ಕೊಡುತ್ತೆ. ಅಯೋಧ್ಯೆ ರಾಮಂದ್ರೆ ಈ ಬಾರಿ ನಾವು ಗೆಲ್ತೀವಿ ಅನ್ನುವಂಥ ಪರಿಸ್ಥಿತಿ ಬಿಜೆಪಿ ನಡೆಯುತ್ತೆ. ಇಲ್ಲ, ಅವರ ಉದ್ದೇಶ ಹಂಗಿದೆ. ಪಾಪ ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆತರವಾಗಿ ಇನ್ಕಂಪ್ಲೀಟ್ ಇದನ್ನು ದೇವಸ್ಥಾನ ಇನ್ನೂ ಪೂರ್ಣ ಆಗದೇ ಇದ್ರೂ ಕೂಡ ಮಾಡಿದ್ದಾರೆ. ಬಟ್ ಅದು ಬೂಮ್ರಂಗ್ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ದೇಶದಲ್ಲಿ ಜನ ಇದ್ದಾರಲ್ಲ ಸೆಕ್ಯುಲರಿಸಮನ್ನು ಒಪ್ಕೊಂಡಿರ್ತಕ್ಕಂಥ ಸಂವಿಧಾನ ಕೂಡ ಸೆಕ್ಯುಲರಿಸಮನ್ನು ಪ್ರತಿಪಾದನೆ. ಸೊ ಅದರಿಂದ ಅವ್ರು ಏನೇ ರಾಜಕೀಯ ದುರುದ್ದೇಶ ಇಟ್ಕೊಂಡು ರಾಜಕೀಯ ಲಾಭಕ್ಕೋಸ್ಕರ ಏನೇ ಮಾಡಿದ್ರು ಕೂಡ ಈ ದೇಶದ ಜನ ದೇ ಗೋ ಬೈ ದಿ ಪ್ರಿನ್ಸಿಪಲ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ರಾಮನ ಹತ್ರ ಓಟ್ ನೋಡ್ತಾ ಇದ್ದಾರೆ. ರಾಮನ ಮೇಲಿನ ಭಕ್ತಿಗಿಂತ ರಾಮನ ಹತ್ರ ಓಟ್ ನೋಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಇದ್ರು ಅಂತ ರಾಜರಾಗಿದ್ರು ಅಲ್ವಾ. ದಶರಥ ಮಹಾರಾಜರ ಮಗ. ದಶರಥನಿಗೆ 3 ಜನ ಮಹಾರಾಜರ ಮಗ ಅವರು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೋದರು. ಭರತನಿಗೆ ಪಟ್ಟ ಕಟ್ಟಿ ಕಾಡಿಗೆ ಯಾಕಂದರೆ ಕೈಕೇಯಿ ಹಠ ಹಿಡಿದು ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಅದರಿಂದ ಕಾಡಿಗೆ ಹೋದರು. ಅವ್ರ ಜೊತೆಲಿ ಲಕ್ಷ್ಮಣನು ಹೋದರು, ಸೀತೆಯನ್ನು ಹೋದರು. ಆಮೇಲೆ ಆಂಜನೇಯ ಅಲ್ಲಿ ಸೀತೆ ಲಂಕಾಕ್ಕೆ ಹೋದ ಮೇಲೆ ಪರಿಚಯ ಆಗಿ ಅದೆಲ್ಲ ಆಯಿತು. ಈಗ ನಾವು ನೋಡ್ತಾ ಇರತಕ್ಕಂಥ ಶ್ರೀರಾಮಚಂದ್ರ ಅವನು ಎಲ್ಲ ಜನಾಂಗದವ್ರನ್ನೂ ಕೂಡ ಸರ್ವ ಜನಾಂಗ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದಕ್ಕೋಸ್ಕರನೇ ರಾಮರಾಜ್ಯ ಆಗಬೇಕು ಅಂತೇಳಿ. ರಾಮರಾಜ್ಯ ಅಂತ ಯಾಕೆ ಕರೀತೀವಿ ಅಂತಂದರೆ ಶ್ರೀರಾಮಚಂದ್ರನ ಕಾಲದಲ್ಲಿ ಎಲ್ಲರೂ ಸುಖಿಯಾಗಿದ್ದರು ಅಂತ ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು. ಎಲ್ಲರಿಗೂ ಸಮಾನವಾಗಿ ಕಾಣ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ರಾಮರಾಜ್ಯ ಆಗಬೇಕು. ಅದಕ್ಕೋಸ್ಕರ ಈ ಸಂವಿಧಾನದಲ್ಲಿ ಏನು ಹೇಳ್ತದೆ ಅದು ಭಾಳ ಮುಖ್ಯ. ಏನೇ ಅವರು ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾರೆ ಅದು ಅಪ್ರಸ್ತುತ.